ನಾಳೆಗೆ ಮುಂಜಾನೆ ನಾಷ್ಟದಾಗ ಏನು ಮಾಡ್ಬೇಕಂತ ಚಿಂತೆ ಮಾಡ್ಲತ್ತೀರಂದ್ರೆ ಏನಿಲ್ರಿ, ನೀವು ಒಂದ್ಸಲ ನಾ ಇವತ್ತು ತೋರಿಸಿದಂಗೆ ನಾಷ್ಟ ಮಾಡಿ ನೋಡ್ರಿ. ಮತ್ತು ಹೆಂಗಾಗ್ಯವಂತ ನಂಗೆ ಕಾಮೆಂಟ್ ಮಾಡಿ ಹೇಳ್ರಿ. ನಾ ಇಲ್ಲಿ ಒಂದು ಬಟ್ಟಲು ಸಾಬುದಾನಿ ಒಂದು 3 ತಾಸು ನೆನೆಸಿ ತೊಗೊಂಡೇನ್ರಿ. ಇದ್ರಾಗ ಒಂದು 3-4 ಆಲೂಗಡ್ಡೆ ಕುದಿಸಿ ಸೊಪ್ಪಿ ತೆಗೆದು ಮೆತ್ತಗೆ ಮಾಡಿ ಹಾಕ್ತೀನಂತ್ರಿ. ಬಾರೀಕ್ ಹೊಳಿದು ಹಸಿ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಹುರಿದು ಅವಳ ಚವಳ ಕೊಟ್ಟಿದ್ದು, ಶೇಂಗಾ ಪುಡಿ ರೀ, ರುಚಿಗೆ ಬೇಕಾದಷ್ಟು ಉಪ್ಪು, ಜೀರಿಗೆ, ಹಾಗೆ ಕುಟ್ಟಿದ್ದು ಕರಿಮೆಣಸಿನ ಪುಡಿ ಹಾಕಿ ಹನಿ ನೀರು ಹಾಕಲ್ದೇ ಚೆಂದ ಕಲಿಸ್ಬೇಕ್ರಿ. ಒಂದಿಟ್ಟು ನಿಂಬೆ ಹುಳಿನೂ ಹಿಂಡಬೇಕಾಗ್ತದ್ರಿ. ಆ ಪಾರ್ಟು ನನ್ನ ವಿಡಿಯೋನಾಗ ಕಟ್ ಆಗ್ಯದ್ರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಕೈಗೆ ಒಂದಿಟ್ಟು ಎಣ್ಣೆ ಒರೆಸ್ಕೊಂಡು ಹಿಂಗೆ ಗುಂಡು ಗುಂಡು ಗೋಲಿಗಳು ಮಾಡಿ ಇಡಬೇಕ್ರಿ. ಮತ್ತು ಸೈಜ್ ನೋಡ್ರಿ, ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊರಿ. ಸಣ್ಣ ಮಾಡೋರ್ನು ನಡೀತದ, ದೊಡ್ಡ ಮಾಡೋರ್ನು ನಡೀತದ್ರಿ. ಈಗೇನಪ್ಪ ಮುಂದಂತಂದ್ರೆ ಮನ್ಯಾಗ ಎದ್ದಿದ್ದು ಈ ಪಡ್ಡು ಮಾಡೋ ಕಲ್ಲೇನಿರ್ತದಲ್ರಿ, ಅದು ತೊಗೊಂಡು ಬಿಸಿ ಮಾಡ್ಬೇಕ್ರಿ. ನಾವರ ಇದಕ್ಕೆ ಗುಳ್ಪಂಗಡಿ ಕಲ್ಲು ಅಂತೇವ್ರಿ, ನೀವೇನಂತೀರ ಅಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲದ್ರಾಗ ಎಣ್ಣೆ ಹಾಕಿ ಈ ಗೋಲಿಗಳಿಗೆ ಇಟ್ಕೊತಾ ಹೋಗಿ ಮ್ಯಾಲೆ ಮುಚ್ಚಿ ಒಂದು 2 ನಿಮಿಷ ಬಿಟ್ಟು ಈಗ ಪಲ್ಟಾಸ್ಕೊತಾ ಎಲ್ಲ ಮಗುಲ ಚಂದ ಹಿಂಗೆ ಬಣ್ಣ ಬರೋತನ ಬೇಯಿಸ್ಬೇಕ್ರಿ. ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಸ್ತದ್ರಿ. ಮತ್ತು ಎಲ್ಲ ಸಣ್ಣರಿದಾಗೆ ಮಾಡ್ಬೇಕ್ರಿ, ಅಂದ್ರೆ ಚಂದ ಒಳಗಿಂತನ ಬೇಯ್ತಾವ್ರಿ. ಹೊರಗೆ ಕುರುಕುರು ಮತ್ತು ಒಳಗೆ ಮೆತ್ತಗೆ ತಿನ್ಲಕ್ಕಂದ್ರೆ ಭಾರಿ ಅಂದ್ರೆ ಭಾರಿ ಇರ್ತಾವ್ರಿ.